श्रीगुरुभ्यो नमः। वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶಸ್ತೋತ್ರ ಪ್ರಥಮಸ್ತೋತ್ರದಲ್ಲಿ 12ನೇ ಶ್ಲೋಕ. ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರ್ಗೃಣಂತೋಂತಂ ಯದ್ಗುಣಾನಾಂ ಅಜಾದಯಃ. ಸಂತತಂ ಚಿಂತಯೇ ಅನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುಃ ಗೃಣಂತಃ ಅಂತಂ ಯದ್ಗುಣಾನಾಂ ಅಜಾದಯಃ. ಅಂದರೆ ಈ ಪರಮಾತ್ಮನ ಚಿಂತನೆಯನ್ನ ಹೇಗೆ ಮಾಡಬೇಕು ಅಂತ ಒಂದೊಂದು ಅವಯವವನ್ನು ಹೇಳ್ತಾ ಬಂದಿದ್ರು ಆಚಾರ್ಯರು. ಈ ಪರಮಾತ್ಮನ ಚಿಂತನೆಯನ್ನ ಯಾವಾಗ ಮಾಡಬೇಕು? ಸದಾ ಮಾಡಬೇಕು. ಸಂತತಂ ಚಿಂತೆಯೇ, ಸದಾ ಚಿಂತನೆ ಮಾಡತಕ್ಕದ್ದು. ಪರಮಾತ್ಮನ ಗುಣಗಳನ್ನ, ಪರಮಾತ್ಮನ ರೂಪಗಳನ್ನ ಸದಾ ಚಿಂತನೆ ಮಾಡಬೇಕು. ವಿಶೇಷವಾಗಿ ಅಂತಕಾಲದಲ್ಲಿ ಮಾಡಬೇಕು. ಅಂತಕಾಲೆ ಅಂದ್ರೆ ಮರಣಕಾಲೆ ಅಂತ ಬರೀತಾರೆ ವಿಶ್ವಪತಿ ತೀರ್ಥರು. ವಿಶೇಷವಾಗಿ ಮರಣಕಾಲದಲ್ಲಿ ನಾವು ಮಾಡಬೇಕು. ದೇಹ ಬಿಡುವಾಗ ಅದನ್ನು ಮಾಡಬೇಕು ಅಂತ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಹಾಗೆ ಅಂದ್ರೆ ಪರಮಾತ್ಮನ ಗುಣಗಳನ್ನ ಎಷ್ಟು ಚಿಂತನೆ ಮಾಡಿದರೂ ಅದು ಅನಂತ, ಅದು ಮುಗಿಯೋದೇ ಇಲ್ಲ. ಅದು ನಮಗೆ ಗೊತ್ತಿದ್ದ 4 ಗುಣಗಳನ್ನ ಸದಾ ಚಿಂತನೆ ಮಾಡಬೇಕು. ಯೋಗ್ಯತೆಗೆ ತಕ್ಕಂತೆ, ತಾರತಮ್ಯಕ್ಕೆ ತಕ್ಕಂತೆ ಗುಣಗಳು ಹೆಚ್ಚು ಮಾಡ್ತಾ ಹೋಗ್ಬೇಕು. ಆ ರೀತಿಯಾಗಿ ಬ್ರಹ್ಮಾದಿ ದೇವತೆಗಳು ಕೂಡ ಈ ಪರಮಾತ್ಮನ ಗುಣಚಿಂತನೆ ಮಾಡ್ತಾ ಇದ್ದಾರೆ. ಹಾಗೆ ಮಾಡಿದ್ರೂ ಕೂಡ ಆ ಪರಮಾತ್ಮನ ಗುಣಗಳನ್ನ ಕೊನೆ ಕಾಣಲಿಲ್ಲ ಅವರು. ಯದ್ ಗುಣಾನಾಂ ಅಂತಂ ನೈವೋದಾಪುಹು. ಆ ಪರಮಾತ್ಮನ ಜ್ಞಾನ, ಆನಂದ ಮುಂತಾದ ಗುಣಗಳು ಅದರ ಸಮಾಪ್ತಿಯನ್ನ, ಅದರ ಕೊನೆಯನ್ನ ಕಾಣಲಿಲ್ಲವಂತೆ. ನಿತ್ಯ ಸ್ಮರಣೆ ಮಾಡಿದರೂ ಕೂಡ ಪರಮಾತ್ಮನ ಗುಣಗಳ ಕೊನೆಯನ್ನ ಕಾಣಲಿಲ್ಲ ಹಾಗೆಂತ. ಅದರಿಂದ ಪರಮಾತ್ಮನ ಗುಣಗಳಿಗೆ ಪರಿಚ್ಛಿನ್ನತ್ವ ಇಲ್ಲ, ಅಂದ್ರೆ ಇತಿಮಿತಿಗಳಿಲ್ಲ. ಇಷ್ಟೇ ದೇವರ ಗುಣ ಅಂತ, ಇಷ್ಟೇ ಗುಣ ಅಂತ ಆಗಿದ್ರೆ ಬ್ರಹ್ಮದೇವರು, ಲಕ್ಷ್ಮೀದೇವಿ ದೊಡ್ಡ ದೊಡ್ಡ ದೇವತೆಗಳವರು. ಅವರು ಒಂದು ಕ್ಷಣದಲ್ಲಿ ಕೌಂಟ್ ಮಾಡಿ ಮುಗಿಸ್ಬೇಕಾಗಿತ್ತು. ಅಂಥವರಿಂದಲೂ ಕೂಡ ಆಗಲಿಲ್ಲ ಅಂತ ಆದಮೇಲೆ ಪರಮಾತ್ಮನ ಗುಣಗಳು ಏನಾಗಿರಬೇಕು? ಅನಂತವೇ ಆಗಿರಬೇಕು ಅಂತ ನಾವು ಊಹೆ ಮಾಡಬಹುದು. ಆ ಶಂಕಾ ಪರಿಹೃತ ಅಂತ ಬರೀತಾರೆ. ಅದರಿಂದ ನಾವು ಅಷ್ಟು ಯೋಗ್ಯರಲ್ಲ. 4 ಗುಣಗಳನ್ನ, ಸತ್, ಚಿತ್, ಆನಂದ, ಆತ್ಮ ಅಂತ 4 ಗುಣಗಳ ಉಪಾಸನೆಯನ್ನ ನಾವು ಸದಾ ಮಾಡಬೇಕು. ವಿಶೇಷವಾಗಿ ಅಂತಕಾಲೆ ಅಂದ್ರೆ ಅಂತಕಾಲ ಮರಣಕಾಲ ಅಂತ ಅರ್ಥ. ತಸ್ಮಿನ್ ಅಲ್ಲಿ ವಿಶೇಷವಾಗಿ ದೇಹ ಮೋಕ್ಷ ಕಾಲೇ ವಿಶೇಷತಃ ಸ್ಮರಣಂ ಕರ್ತವ್ಯಮೇವ ಇತಿ ಸಕಲ ಸಾಧುವರ್ಗಂ ಪ್ರತಿ. ದೇಹ ಮೋಕ್ಷ ಕಾಲದಲ್ಲಿ, ದೇಹ ಬಿಡುವ ಕಾಲದಲ್ಲಿ ವಿಶೇಷವಾಗಿ ದೇವರ ಸ್ಮರಣೆಯನ್ನ ಮಾಡಬೇಕು. ಯಾರು? ಸಕಲ ಸಾಧು ವರ್ಗ, ಎಲ್ಲ ಸಜ್ಜನ ವರ್ಗದ ಆ ಜನರು ಕೂಡ ಮಾಡಬೇಕು ಎಂಬ ಅದನ್ನ ತೋರಿಸಿಕೊಡುವುದಕ್ಕಾಗಿ ದಯಾಸಿಂಧುವಾದ ಶ್ರೀಮದ್ ಆಚಾರ್ಯ ಮಧ್ವಾಚಾರ್ಯರು ನಮಗೆ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ ಅಂತ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ 12 ಸ್ತೋತ್ರೇಶು ಪ್ರಥಮ ಸ್ತೋತ್ರಂ ಸಂಪೂರ್ಣಂ. ಇಲ್ಲಿಗೆ ಮೊದಲನೇ ಸ್ತೋತ್ರ ಮುಗೀತು. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವೇಷಾರ್ಪಣಮಸ್ತು. ಶ್ರೀಹರೇ ನಮಃ.